ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಹೊರಬರುತ್ತಿರುವ ದೃಶ್ಯಗಳು ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತಿವೆ. ಜೈಲೆಂದರೆ ಶಿಕ್ಷೆ ಅನುಭವಿಸುವ ಸ್ಥಳ, ಶಿಸ್ತು ಮತ್ತು ನಿಯಮಗಳ ಕಠಿಣ ಪಾಲನೆಯ ಕೇಂದ್ರವಾಗಿರಬೇಕು. ಆದರೆ ಇಲ್ಲಿ ವೈರಲ್ ಆಗಿರುವ ವಿಡಿಯೋಗಳನ್ನು ನೋಡಿದಾಗ ಇದು ಜೈಲು ಅಥವಾ ಕ್ಲಬ್ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಕೈದಿಗಳು ಬ್ರಾಂಡೆಡ್ ಎಣ್ಣೆ ಬಳಸಿ ಸಿಗರೆಟ್ ಸೇದುತ್ತಾ ಗುಂಪು ಗುಂಪಾಗಿ ಜೂಜಾಟ ಆಡುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ಬಿಗಿ ಭದ್ರತೆ ಎನ್ನಲಾಗುವ ಸೆಂಟ್ರಲ್ ಜೈಲಿನೊಳಗೆ ಇಂತಹ ನಿಷೇಧಿತ ವಸ್ತುಗಳು ಹೇಗೆ ತಲುಪುತ್ತಿವೆ ಎಂಬುದು ದೊಡ್ಡ ಅನುಮಾನಕ್ಕೆ ಕಾರಣವಾಗಿದೆ. ಇಷ್ಟೆಲ್ಲ ಅಕ್ರಮಗಳು ನಡೆಯುತ್ತಿದ್ರೂ ಜೈಲು ಆಡಳಿತ ಮೌನ ವಹಿಸಿರುವುದೇ ದೊಡ್ಡ ಪ್ರಶ್ನೆಯಾಗಿದೆ. ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ಅವರ ಮೇಲೆ ಈಗಾಗಲೇ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ನಿನ್ನೆಯಷ್ಟೇ ಆರ್.ಡಿ. ಪಾಟೀಲ್ 10 ಲಕ್ಷ ರೂಪಾಯಿ ಲಂಚದ ಆರೋಪ ಮಾಡಿ ವಿಡಿಯೋ ಬಿಡುಗಡೆ ಮಾಡಿದ್ದು ಚರ್ಚೆಗೆ ಕಾರಣವಾಗಿತ್ತು. ಅದರ ಬೆನ್ನಲ್ಲೇ ಇಂದು ಕೈದಿಗಳ ಐಫೈ ಲೈಫ್ಗೆ ಸಂಬಂಧಿಸಿದ ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದು, ಕಲಬುರಗಿ ಸೆಂಟ್ರಲ್ ಜೈಲು ಅಕ್ರಮಗಳ ಗೂಡಾಗಿದೆಯೇ ಎಂಬ ಪ್ರಶ್ನೆಯನ್ನು ಮತ್ತೆ ಜೀವಂತಗೊಳಿಸಿದೆ. ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಅನುಭವಿಸಬೇಕಾದ ಕೈದಿಗಳಿಗೆ ಇಂತಹ ಐಷಾರಾಮಿ ಜೀವನ ಸಿಗುತ್ತಿದ್ದರೆ ಸಾಮಾನ್ಯ ನಾಗರಿಕರಿಗೆ ನ್ಯಾಯ ಎಲ್ಲಿದೆ ಎಂಬ ಪ್ರಶ್ನೆ ಎದ್ದಿದೆ. ಈ ಪ್ರಕರಣದ ಕುರಿತು ಸರ್ಕಾರ ಮತ್ತು ಜೈಲು ಇಲಾಖೆ ತಕ್ಷಣ ಸ್ಪಷ್ಟನೆ ನೀಡಬೇಕಾದ ಅನಿವಾರ್ಯತೆ ಇದೆ. ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಜನರ ವಿಶ್ವಾಸವನ್ನು ಮರಳಿ ಪಡೆಯಬೇಕಿದೆ. ಇಲ್ಲವಾದರೆ ಕಲಬುರಗಿ ಜೈಲಿನ ಈ ಕರ್ಮಕಾಂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ವಿವಾದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಮಾಡ್ತಾ ಇದೆಯಾ? ಹಾಕ್ರಿ ನಮ್ದೊಂದು 1000 2,000 ನೋಡ್ರಿ 2,000 3,000 ಎಲ್ಲ ಹಾಕ್ತೀವಿ 4,000 ಸರ್ವಿಸ್ ಟ್ರಾನ್ಸ್ಫರ್ ಮಾಡ್ತೀವಿ ಕಾರಣ ಹೇಳ್ತಾರೆ. ಓಕೆ ಮೇಡಮ್ ಪ್ರತಿದಿನ ದುಡ್ಡು ಕೊಟ್ಟಿದ್ದೀನಿ. ಈಗ 10 ಲಕ್ಷ ಕೇಳೋದು, 10 ಲಕ್ಷ ಕೊಡೋಕ್ಕಾಗಲ್ಲ ಅಂತಂದರೆ ನೀನು ಸರಿ ಹೋಗು ಇಲ್ಲಾಂದ್ರೆ
ರಿಲೀಸ್ ಬಿಡೋದು ಅವಾಗ ನಾ ಡಿ ಸಿ ಕೇಸ್ ಮಾಡಿದ್ವಿ. ಅಲ್ಲ ಈಗಲೇ ನೀವು ಡ್ಯೂಟಿ ಬಿಡ್ತಾ ಇಲ್ಲಲ್ಲ. ಇಲ್ಲ ನೀವು ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.